ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮೊದಲನೇ ಬಾರಿ ಮಗುಗೆ ರಾಗಿ ಸರಿ ಕೊಡುವಾಗ ಯಾವ ಥರ ಕೊಡಬೇಕು, ಯಾವ ಕನ್ಸಿಸ್ಟೆನ್ಸಿಲಿ ಕೊಡಬೇಕು, ಹೇಗೆ ಕೊಡಬೇಕು ಅನ್ನೋದನ್ನು, ಯಾವ ಥರ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಸೊ ಕೊನೆ ತನಕ ನೋಡಿ, ಡೀಟೇಲಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮೊದಲನೇದಾಗಿ ಮಗುಗೆ ನಾವು 6 ತಿಂಗಳವರೆಗೂ ಡಾಕ್ಟ್ರ್ ಹೇಳೋ ಪ್ರಕಾರ ಯಾವುದೇ ಥರದ ಫುಡ್ ಕೊಡಬಾರ್ದು. ಮಗು ಅಮ್ಮನ ಎದೆ ಹಾಲೆ ಕೂಡ ಸಾಕಾಗುತ್ತೆ, ಬ್ರೆಸ್ಟ್ ಮಿಲ್ಕೇ. ಅದು ಬಿಟ್ಟು ಯಾವುದೂ ಕೊಡಬಾರ್ದು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಏನಾಗುತ್ತೆ, ಒಬ್ಬೊಬ್ಬರಿಗೆ ಎದೆ ಹಾಲು ಕಮ್ಮಿ ಆಗಿರೋದ್ರಿಂದ ಬ್ರೆಸ್ಟ್ ಮಿಲ್ಕು ತಿನ್ಸೋಕ್ಕೆ 3 ತಿಂಗಳಿಂದನೇ ಸ್ಟಾರ್ಟ್ ಮಾಡ್ತಾರೆ. ಸೊ ಒಬ್ಬೊಬ್ಬರು ಇಲ್ಲಾಂದರೆ 6 ಮಂತಿಂದ ಸ್ಟಾರ್ಟ್ ಮಾಡ್ತಾರೆ. ನಾನು 6 ಮಂತಿಂದ ಸ್ಟಾರ್ಟ್ ಮಾಡಿದ್ದೆ. ಸೊ ಮೊದಲನೇದಾಗಿ ಮಗು ಕೊಡುವಾಗ ನಾವು ಯಾವ ಥರ ಪ್ರಿಕಾಷನ್ ತೊಗೋಬೇಕು ಮತ್ತು ಹೇಗೆ ಕೊಡಬೇಕು ಅನ್ನೋದನ್ನು ನಾನು ಡೀಟೇಲಾಗಿ ಹೇಳ್ತೀನಿ ನೋಡಿ. ಸೊ ಮಕ್ಕಳಿಗೆ ಯಾವುದೇ ಥರದ ಸಾಲ್ಟು ಮತ್ತು ಹಾಲನ್ನಂತೂ 1 ವರ್ಷದವರೆಗೂ ಕೊಡೋ ಹಾಗೆ ಇಲ್ಲ. ಸಾಲ್ಟು ಮತ್ತು ಶುಗರು ಯಾವುದೇ ಥರದನ್ನು ಕೂಡ ನಾವು ಆ್ಯಡ್ ಮಾಡೋ ಹಾಗಿಲ್ಲ ರಾಗಿ ಸರಿಗೆ. ಮತ್ತು ಹೇಗೆ ಕೊಡಬೇಕು ಅನ್ನೋದನ್ನು ಅಂತ ಕೇಳೋದಾದರೆ, ಸೊ ನೋಡಿ ವಿಡಿಯೋನ ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದೆ ಹೋಗ್ತಾ. ಫಸ್ಟ್ ಆಫ್ ಆಲ್, ಮಕ್ಕಳಿಗೆ 6 ತಿಂಗಳೊಳಗಿನ ಮಕ್ಕಳಿಗೆ ಡೈಜೆಸ್ಟಿವ್ ಸಿಸ್ಟಮು ಕ್ಲೀನಾಗಿ ವರ್ಕ್ ಆಗ್ತಿರಲ್ಲ. ಸೊ ಅವ್ರಿಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಏನು ಮಾಡಬೇಕಾಗತ್ತೆ, ಅವ್ರಿಗೆ ಯಾವುದೇ ನಟ್ಸ್ ಆಗಲಿ, ಫ್ರೂಟ್ಸ್ ಆಗಲಿ, ಅಥವಾ ಯಾವುದೇ ಗ್ರೇನ್ಸ್ ಆಗಲಿ ಕೊಡೋ ಅವಶ್ಯಕತೆ ಇರಲ್ಲ. ಫಸ್ಟು ಅವರಿಗೆ ರಾಗಿ ಸರಿನ ಮಾಡಿ ತಿನ್ನಿಸ್ಬೇಕಾಗತ್ತೆ. ಪ್ಲೇನ್ ರಾಗಿನ ಹಾಕಿ ಮಾಡಿ ಕೊಡಬೇಕಾಗತ್ತೆ. ಸೊ ಅದಕ್ಕಿಂತ ಮುಂಚೆ ಯಾವುದೇ ಥರ ಗ್ರೇನ್ಸ್ನ ಯೂಸ್ ಮಾಡಬಾರ್ದು. ಅವ್ರು ಅದಕ್ಕೆ ಅಡ್ಜಸ್ಟ್ ಆಗ್ತಿದ್ದಾರೆ ಅಂದಾಗ ರಾಗಿ ಸರಿನ ಬರೀ ರಾಗಿಗೆ ನೀವು ಅದರ ನೆಕ್ಸ್ಟ್ 1 ವೀಕೋ 15 ಡೇಸು ಆದಮೇಲೆ ನೀವು ಮಗುಗೆ ನೀವು ಗ್ರೇನ್ಸ್ ಅಥವಾ ನಟ್ಸು ಆ ಥರದ್ದೆಲ್ಲ 6 ಮಂತಿಂದ ಆ ಥರ ಕೊಡ್ಬೋದು. ಗ್ರೇನ್ಸು, ನಟ್ಸ್ ಆ ಥರದ್ದೆಲ್ಲ ಆ್ಯಡ್ ಮಾಡಿ ಕೊಡಬಹುದು. ಸೊ ಇಲ್ಲಿ ಮೊದಲನೇದಾಗಿ 1 ಗ್ಲಾಸ್ ರಾಗಿ ತೊಗೋಬೇಕಾಗತ್ತೆ. ರಾಗಿನ ತೊಗೊಂಡು ಅದರಲ್ಲಿ ಕಲ್ಲು, ಮಣ್ಣು ಏನು ಕೂಡ ಇರ್ಬೋದು, ಕ್ಲೀನಾಗಿ ಅದನ್ನು ನೀವು ಶೋಧಿಸ್ಕೋಬೇಕಾಗತ್ತೆ, ಅಂದರೆ ಸ್ಟ್ರೇನ್ ಮಾಡಬೇಕಾಗತ್ತೆ. ಅದಾದಮೇಲೆ ನೀವು ವಾಶ್ ಮಾಡಿ ಆದಮೇಲೆ ಆ ರಾಗಿನ ತೆಗೆದು ನೀವು ಒಂದು ಬಟ್ಟೆಯಲ್ಲಿ, ವೈಟ್ ಕಲರ್ ಬಟ್ಟೆ, ಯಾವುದಾದ್ರೂ ಬಟ್ಟೆ ಆಗಿರ್ಬೋದು, ಕ್ಲೀನ್ ಬಟ್ಟೆಯಲ್ಲಿ ನೀವು ರಾಗಿನ ಕ್ಲೀನಾಗಿ ಡ್ರೈ ಆಗೋಕ್ಕೆ ಬಿಡಬೇಕಾಗತ್ತೆ. ಸೊ ನೀವು ಇಲ್ಲಿ ಮೊಳಕೆ ಕಟ್ಟಿರೋದಾದ್ರೂ ಯೂಸ್ ಮಾಡ್ಬೋದು, ಸ್ಪ್ರೌಟ್ಸ್ ಥರದ್ದು, ಇಲ್ಲ ಹಾಗೇನೆ ಕೂಡ ರಾಗಿನ ಯೂಸ್ ಮಾಡ್ಬೋದು. ಎರಡೂ ಕೂಡ ತುಂಬಾ ಒಳ್ಳೆಯದು. ಆದರೆ ತುಂಬ ಮೊಳಕೆ ಬರೆಸಬಾರ್ದು. ನಾರ್ಮಲಾಗಿ 1-2 ಡೇಸ್ ಇಟ್ಟು ಮಾಡಿದ್ರೆ ಸಾಕಾಗುತ್ತೆ. ತುಂಬ ಮೊಳಕೆ ಬರೆಸಿದಾಗ ಅದು ಒಳ್ಳೆಯದಲ್ಲ, ದೊಡ್ಡವ್ರಿಗೂ ಕೂಡ ಒಳ್ಳೆಯದಲ್ಲ, ಮಕ್ಳಿಗೂ ಕೂಡ ಒಳ್ಳೆಯದಲ್ಲ. ನಾನು ಇದನ್ನು 1 ಡೇ ಅದೇ ಥರ ಬಟ್ಟೆಯಲ್ಲಿ ಕಟ್ಬಿಟ್ಟು ನಾನು ಕ್ಲೀನಾಗಿ ಡ್ರೈ ಮಾಡೋಕೆ ಬಿಟ್ಟಿದ್ದೆ. ಡ್ರೈ ಆದಮೇಲೆ ನಾನು ಅದನ್ನು ಫ್ರೈ ಮಾಡ್ತಿದ್ದೀನಿ, ಅಂದರೆ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಅಂದರೆ ಉಗುರು ಬೆಚ್ಚಗೆ ಹುರ್ಕೊಂಡ್ರೆ ಸಾಕು. ಅದು ಕಲರೆಲ್ಲ ಚೇಂಜ್ ಆಗೋ ಥರ ತುಂಬ ಉರಿಬೇಕು, ಫ್ರೈ ಮಾಡಬೇಕು ಅನ್ನೋ ಥರದ್ದೇನಿಲ್ಲ. ಸ್ವಲ್ಪ ಉಗುರು ಬೆಚ್ಚಗೆ ಹುರ್ಕೊಂಡ್ರೆ ಸಾಕು. ಯಾಕೆಂದರೆ ನಾವು ಮಾಡುವಾಗ ಇಟ್ಟು ಒಂಥರ ಅಂಟ್ಕೊಳ್ಳೋ ಥರ ಆಗಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟೇ. ಕ್ಲೀನಾಗಿ ಅದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನು ನೀವು ಫ್ರೈ ಮಾಡಬೇಕಾಗತ್ತೆ. ಫ್ರೈ ಆದಮೇಲೆ ಅದನ್ನು ನೀವು ತಣ್ಣಗಾಗೋಕೆ ಬಿಟ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡಿ ಚಿಕ್ಕ ಮಿಕ್ಸಿ ಜಾರು ಯೂಸ್ ಮಾಡಿ ನೀವು ಮಾಡೋದು ತುಂಬ ಒಳ್ಳೆಯದಿಲ್ಲ. ಇವಾಗೆಲ್ಲ ಬುಲೆಟ್ ಮಿಕ್ಸಿ ಅಂತ ಬರ್ತಿದೆಯಲ್ವ, ಅದರಲ್ಲೂ ಕೂಡ ಕ್ಲೀನಾಗಿ ಪೌಡರ್ ಆಗುತ್ತೆ. ಇದನ್ನು ಯಾವುದೇ ಕಾರಣಕ್ಕೂ ಫಸ್ಟ್ ಟೈಮ್ ಮಾಡೋದ್ರಿಂದ ನೀವು ಔಟ್ಸೈಡ್ ಹೋಗಿ ಪೌಡ್ರ್ ಮಾಡಿಸೋದು ಒಳ್ಳೆಯದಲ್ಲ. ಮನೇಲಿ ನೀವು ಎಷ್ಟೇ ಆಗಲಿ, ನೀವು ಎಷ್ಟಾದರೂ ಇಷ್ಟು ಸ್ವಲ್ಪನಾದರೂ ಆಗಲಿ ಅಥವಾ ಜಾಸ್ತಿನಾದರೂ ಆಗಲಿ ಮನೇಲೇ ಪೌಡ್ರ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ನೋಡಿ, ಇದು ಆಲ್ರೆಡಿ ಫ್ರೈ ಆಗಿಬಿಟ್ಟಿದೆ. ಸೊ ಸ್ವಲ್ಪ ಮಾಡಿದ್ರೆ ಸಾಕು, ಗೊತ್ತಾಗುತ್ತೆ ನಮಗೆ. ಲೋ ಫ್ಲೇಮಲ್ಲಿ 2 to 3 ಮಿನಿಟ್ ಇಟ್ಬಿಟ್ಟು ಇದು ಮಾಡಿ, ಅದು ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಆದಷ್ಟು ಚಿಕ್ಕ ಜಾರಲ್ಲೇ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನಾನು ಮೊದಲಿಗೆ ಹೇಳ್ದಂಗೆ ಅದೇ ಬೆಸ್ಟು. ಸೊ ಅದಾದಮೇಲೆ ನೀವು ಒಂದ್ಸರಿ ನೀವು ನಾರ್ಮಲ್ ಅಕ್ಕಿ ಹಿಟ್ಟು, ಏನು ರಾಗಿ ಹಿಟ್ಟೆಲ್ಲನೂ ಫ್ಲೋರ್ಗಳನ್ನ ನೀವು ಜಲ್ಸ್ಕೊತೀರಲ್ವ, ಏನು ಸ್ಟ್ರೇನ್ ಮಾಡ್ಕೋತೀರಲ್ವ, ಅದರಲ್ಲಿ ಫಸ್ಟು ನೀವು ತೆಕ್ಕೋಬೇಕಾಗತ್ತೆ. ಈ ಥರ ಒಂದು ಯಾವುದು ಬೌಲೋ ತಟ್ಟೆನೋ ಏನಾದರೂ ತೊಗೊಂಡು. ಸೊ ಅದಾದಮೇಲೆ ಅದರಲ್ಲಿ ಫಸ್ಟಿಗೆ ನಾವು ಬಟ್ಟೆಲಿ ಇದು ಮಾಡೋಕ್ಕೆ ಹೋದರೆ ತುಂಬ ಕಷ್ಟ ಆಗುತ್ತೆ. ಸೊ ಈ ಥರ ನಾವು ಕ್ಲೀನ್ ಮಾಡ್ಕೊಂಡಾಗ ಏನಾಗುತ್ತೆ, ಕ್ಲೀನಾಗಿ ಒಂದು ದಪ್ಪ ಇರೋದೆಲ್ಲ ಮೇಲೆ ಹೊರಟೋದಾಗ ನಮಗೆ ಫುಲ್ಲು ಪುಡಿ ಸಿಗುತ್ತಲ್ವ, ಪೌಡರು. ಸೊ ಅದಾದಮೇಲೆ ನೀವು ಆ ಪೌಡರ್ನ ತೊಗೊಂಡು ಮತ್ತೆ ಒಂದು ಬಟ್ಟೆಯಲ್ಲಿ ಈ ಥರ ಅದೇನು ರಾಗಿ ಕಟ್ಟಿದ್ರಲ್ವ ಅದೇ ಬಟ್ಟೆ ಆಗುತ್ತೆ, ಅಥವಾ ಬೇರೆ ಬಟ್ಟೆ ಆದರೂ ಪರವಾಗಿಲ್ಲ, ಆ ಬಟ್ಟೆಯಲ್ಲಿ ನೀವು ಕ್ಲೀನಾಗಿ ಅದನ್ನು ಮತ್ತೆ ಶೋಧಿಸ್ಕೋಬೇಕಾಗುತ್ತೆ. ಅಂದರೆ ಜಲ್ಸ್ಕೋಬೇಕಾಗುತ್ತೆ. ನಾವು ಜಲ್ಸೋದು ಅಂತ ಹೇಳ್ತೀವಿ, ಜಲ್ಸ್ಕೋಬೇಕಾಗುತ್ತೆ, ಸ್ಟ್ರೇನ್ ಮಾಡ್ಕೋಬೇಕಾಗುತ್ತೆ. ಒಂದು ಸ್ಪೂನ್ ತೊಗೊಂಡು ಬಟ್ಟೆನ ಟೈಟಾಗಿ ಕಟ್ಕೊಂಡು ಮಾಡಬೇಕಾಗುತ್ತೆ. ಟೈಮ್ ಹಿಡಿಯುತ್ತೆ, ಬಟ್ ಮಕ್ಳಿಗೋಸ್ಕರ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳ್ಬೋದು. ಬಟ್ ಔಟ್ಸೈಡ್ ಹೋಗಿ ಮಾಡಿಸಿದಾಗ ನಿಮಗೆ ಅಲ್ಲಿ ಮಗುಗೆ ಹೊಟ್ಟೆ ನೋವು ಬರೋ ಚಾನ್ಸಸ್ ಇರುತ್ತೆ, ಅಥವಾ ಏನಾದರೂ ಇದಾಗೋ ಚಾನ್ಸಸ್ ಇರುತ್ತೆ. ಬೇರೆದೆಲ್ಲ ಏನೇನೋ ಹಾಕ್ಸಿರ್ತಾರೆ ಮಿಲ್ಲಲ್ಲಿ, ನೀವು ಹೋಗಿ ಹಾಕ್ಸಿದಾಗ ಅದು ಬೇರೆ ಪೌಡರ್ದೆಲ್ಲ ಮಿಕ್ಸ್ ಆಗಿ ಆ ಥರ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಮನೆಯಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸೊ ಯಾರ್ಯಾರಿಗೆ ಕನ್ವೀನಿಯೆಂಟ್ ಇರುತ್ತೆ ಅವ್ರು ಆ ಥರ ಮಾಡ್ಕೋಬೋದು. ಬಟ್ ಫಸ್ಟ್ ಮುಂಚೆ ಎಲ್ಲ ಕೊಡ್ತಿದ್ದಿದ್ದು ಇದೇ ಥರ. ಸೊ ನಮ್ಮಮ್ಮ ನನಗೂ ಕೂಡ ಹೇಳಿದ್ರು, ನಾನು ಅದನ್ನೇ ಫಾಲೋ ಮಾಡಿದೆ.
ಸೊ ಬಟ್ಟೆಯಲ್ಲಿ ಈ ಥರ ನೀವು ಕ್ಲೀನಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಅದು ಬರುತ್ತೆ ಕೆಳಗಡೆ ಪುಡಿ, ಏಕೆಂದರೆ ಜರಡಿಗಿನ್ನ ಫುಲ್ಲು ತೆಳು ಇರುತ್ತೆ ಬಟ್ಟೆ. ಸೊ ಈ ಥರದ ಬಟ್ಟೆ, ಅದಕ್ಕೋಸ್ಕರ ಬಿಳಿ ಬಟ್ಟೆನೇ ತೊಗೊಳ್ಳೋದು ಜಾಸ್ತಿ, ಕಾಟನ್ದು. ಸೊ ಅದನ್ನು ಕ್ಲೀನ್ ಮಾಡ್ಕೊಂಡ್ಮೇಲೆ ಅದರಲ್ಲಿ ಫೈನ್ ಪೌಡರ್ ಆಗಿ ಸಣ್ಣಕ್ಕೆ ಸಣ್ಣಕ್ಕೆ ಬರುತ್ತೆ. ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಹೇಗೆ ಬಂದಿದೆ ಅಂತೇಳಿ. ಆ ಪೌಡರ್ನ ನೀವು ಹುರ್ಕೋಬೋದು, ಇಲ್ಲ ಹಾಗೇನೂ ಕೂಡ ಮಾಡ್ಬೋದು. ನಾನು ಅದಕ್ಕೆ ಫಸ್ಟು ರಾಗಿನ ಹುರಿದಿದ್ದು, ಇಲ್ಲಾಂದರೆ ರಾಗಿ ಹಿಟ್ಟನ್ನು ಹುರಿಯುವಾಗ ಅದು ಇಟ್ಕೊಂಡಂಗೆ ಆಗುತ್ತೆ ಪಾತ್ರೆಗೆ. ಸೊ ಈ ಥರನೂ ಕೂಡ ಮಾಡ್ಬೋದು. ಆಮೇಲೆ ಒಂದು ಸಣ್ಣ ಪಾತ್ರೆಗೆ ತೊಗೊಂಡು 1 ಸ್ಪೂನ್ ಅಷ್ಟೇ, ಮಗು ಸ್ಟಾರ್ಟಿಂಗೇ ನಿಮ್ಗೇನು ಒಂದು ಬೌಲ್ ತಿನ್ಬಿಡಲ್ಲ, ಸ್ಟಾರ್ಟಿಂಗ್ ಕೊಡುವಾಗ 1 ಸ್ಪೂನ್ ಅಷ್ಟು ತೊಗೊಂಡು ಅದಕ್ಕೆ ಫಸ್ಟ್ ನೀರಲ್ಲಿ ಹಾಕಿ ಇದು ಮಾಡಬಾರ್ದು. ಸೊ ನಾನು ಅದಕ್ಕೆ 2 ಸರಿ ತೋರಿಸಿದ್ದು. ಫಸ್ಟ್ ಪೌಡರ್ನ ಹಾಕಿ ಆಮೇಲೆ ನೀವು ನೀರು ಹಾಕಬೇಕಾಗುತ್ತೆ. ಆ ಬಬಲ್ಸ್ ಬಂದಾಗೆಲ್ಲ ಜಾಸ್ತಿ ಆದಾಗ ಅದು ಗ್ಯಾಸ್ಟ್ರಿಟಿಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಒಂದೇ 1 ಸ್ಪೂನ್ನ ತೊಗೊಂಡು ನೀವು ಅದಕ್ಕೆ ಸ್ವಲ್ಪ ನೀರು ಹಾಕಬೇಕಾಗತ್ತೆ, ಹಾಲು ಹಾಕಲೇಬಾರ್ದು. ಅದಾದಮೇಲೆ ಅದಕ್ಕೆ 1 ಡ್ರಾಪ್ ಅಷ್ಟೇ ತುಪ್ಪ ಹಾಕಬೇಕಾಗತ್ತೆ, ಯಾಕೆಂದರೆ ಸ್ಮೂತಾಗಿ ಹೋಗಲಿ ಅಂತ ಹೇಳ್ಬಿಟ್ಟು ಮೋಷನ್ ಮಾಡಿದಾಗೆಲ್ಲ. ಸೊ ಯಾವುದೇ ಥರದ ಉಪ್ಪಾಗಲಿ, ಯಾವುದೇ ಥರದ ಸಕ್ಕರೆ ಅಥವಾ ಕಲ್ಲು ಸಕ್ಕರೆ ಏನೇ ಆಗಲಿ ಹಾಕಬಾರ್ದು. 1 ಇಯರ್ವರೆಗೂ ಸೋಡಿಯಂ ಕೊಡೋ ಇದ್ದೇ ಇಲ್ಲ, ಆ್ಯಕ್ಚುಲಿ ಸಾಲ್ಟ್ ಕೊಡೋ ಹಾಗೆ ಇಲ್ಲ. ಎಷ್ಟೇ ಅವರಿಗೆ ಅಡ್ಜಸ್ಟ್ ಆಗಿಬಿಡುತ್ತೆ. ಇವಾಗ ನನ್ನ ಮಗಳು ಅಡ್ಜಸ್ಟ್ ಆಗಿಬಿಟ್ಟಿದ್ದಾಳೆ. ಸೊ ತಿನ್ನಿಸ್ತಿದ್ದೀನಿ ಸೇಮ್, ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಿರೋದು. ಉಪ್ಪು, ಸಕ್ಕರೆ, ಹಾಲು ಯಾವುದೇ ಥರದ್ದು ಹಾಕಬಾರ್ದು. ನೀರಲ್ಲಿ ಈ ಥರ ಮಾಡಬೇಕಾಗುತ್ತೆ. ಅದಕ್ಕೆ 1 ಡ್ರಾಪ್ ಅಷ್ಟು ನೀವು ತುಪ್ಪ ಹಾಕಿಬಿಟ್ಟು ಕೊಡೋದ್ರಿಂದ ಮಕ್ಕಳಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬಹುದು. ಸೊ ಇದು ನೀವು ಒಂದು ಸರಿ ಕೊಟ್ಟರೆ ಸಾಕು. ಫಸ್ಟ್ ಅವ್ರು ಅಡ್ಜಸ್ಟ್ ಆಗುತ್ತಾರೋ ಇಲ್ವೋ ನೋಡ್ಕೊಳ್ಳಿ. ನೀವು ಒಂದೇ ಸರಿ ಹೋಗ್ಬಿಟ್ಟು ಒಂದು ಬೌಲ್ ತೊಗೊಂಡು ಒಂದು ಬೌಲ್ ತುಂಬ ನೀವು ಮಾಡ್ಕೊಂಬಿಟ್ಟು ಕೊಡೋಕೆ ಹೋದರೆ ಯಾವುದೇ ಮಕ್ಕಳು ತಿನ್ನಲ್ಲ, ವಾಮಿಟ್ ಎಲ್ಲ ಮಾಡಿಬಿಡ್ತಾರೆ. ಒಂದು ದಿನಕ್ಕೆ 1 ಸ್ಪೂನ್, 3 ಡೇಸ್ ನೋಡಿ, ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ಮಾಡಿ. ಆಮೇಲೆ ನಿಮ್ಗೆ ಅದು ಅಡ್ಜಸ್ಟ್ ಆಗ್ತಿದೆ ಮಗು ಅಂದಾಗ ನೀವು ಬೇರೆ ಟ್ರೈ ಮಾಡ್ಬೋದು. ನಾನು ಮುಂದಿನ ದಿನಗಳಲ್ಲಿ ಗ್ರೈನ್ ಮತ್ತು ನಟ್ಸು, ಸೀಡ್ಸ್ ಹಾಕಿರೋದನ್ನೆಲ್ಲ ಪೌಡರ್ನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸರಿ ಲಕ್ನ ಅದನ್ನು ಕೂಡ ಸದ್ಯದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೆಸಿಪಿನ. ಸೊ ಅದಕ್ಕೋಸ್ಕರ ನೀವು ಯಾರೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಆದಷ್ಟು ಶೇರ್ ಮಾಡಿ. ಸ್ಟಾರ್ಟಿಂಗಲ್ಲಿ ಮಾಡೋವಂಥ ತಪ್ಪುಗಳು ಮಕ್ಕಳಿಗೆ ತುಂಬ ಎಫೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನನಗೆ ಡಾಕ್ಟ್ರು ಏನು ಗೈಡೆನ್ಸ್ ಕೊಟ್ಟಿರೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಮೊದಲಿಗೆ ಇದನ್ನು ನಾನು ತಿನ್ನಿಸ್ತಾ ಇದ್ದೀನಿ. ಅದಾದಮೇಲೆ ಅವಳು ಅಡ್ಜಸ್ಟ್ ಆಗ್ತಿದ್ದಾಳೆ ಅಂದಾಗ ಏನು ಮಾಡ್ತೀನಿ, ಗ್ರೈನ್ಸ್, ನಟ್ಸ್ ಎಲ್ಲ ಮಾಡಿಕೊಂಡು ನಾನು ನಿಮ್ಮ ಜೊತೆ ಅದನ್ನು ಕೂಡ ರೆಸಿಪಿ ಶೇರ್ ಮಾಡ್ತೀನಿ. ಸೊ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ಖುಷಿಯಾಗಿರಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.